ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಬಿಗ್ ಶಾಕ್ ಎದುರಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರುವುದರಲ್ಲಿ ಈ ಒಂದು ಜಾಮೀನಿಗೆ, ನಿರೀಕ್ಷಣಾ ಜಾಮೀನಿಗೆ, ನಿಯಮಿತ ಜಾಮೀನುಗಳಿಗೆ ನೀವು ಅರ್ಜಿಯನ್ನು ಹಾಕೊಳ್ಳಿ. ರೆಗ್ಯುಲರ್ ಬೇಲ್ ಇರುತ್ತಲ್ಲ, ರೆಗ್ಯುಲರ್ ಬೇಲ್ಗೆ ಅರ್ಜಿ ಹಾಕೊಳ್ಳಿ. ನಿರೀಕ್ಷಣಾ ಜಾಮೀನು ಕೊಡಕ್ಕೆ ಬರಲ್ಲ. ಅರ್ಜಿ ಹಾಕಿ ನೀವು ಅಂತೇಳಿ ಸುಪ್ರೀಂ ಕೋರ್ಟ್ ಬೈರತಿ ಬಸವರಾಜ್ಗೆ ಹೇಳಿರೋದು. ಕೋರ್ಟ್ಗೆ ಸರೆಂಡರ್ ಆಗಬೇಕು ಅಂತ ಕೂಡ ಒಂದು ಕಡೆ ಮಾತು ಹೇಳಿರೋದು ಸುಪ್ರೀಂ ಕೋರ್ಟ್. ಅಂದರೆ ಬೈರತಿ ಬಸವರಾಜ್ಗೆ ದಿನೇ ದಿನೇ ಈ ಒಂದು ಉರುಳು ಬಿಗಿ ಆಗ್ತಿದೆ ಅಂತ ಹೇಳಬಹುದು. ಯಾವ ಕೋರ್ಟ್ಗೆ ಹೋದರೂ ಕೂಡ ಕೋರ್ಟ್ಗಳ ಕಡೆಯಿಂದ ಉರುಳು ಬಿಗಿ ಆಗ್ತಾ ಇದೆ. ಬರಲೇಬೇಕು, ಸರೆಂಡರ್ ಆಗಲೇಬೇಕು, ವಿಚಾರಣೆ ಫೇಸ್ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ. ಇವ್ರನ್ನ ಅರೆಸ್ಟ್ ಮಾಡ್ತಾರಾ ಮಾಡಲ್ವಾ ಪೊಲೀಸರಿಗೆ ಅಂತ ಬಿಟ್ಟಂಥ ವಿಚಾರ. ಅರೆಸ್ಟ್ ಮಾಡಲೇಬೇಕು ಅಂತ ಯಾರೂ ತಪ್ಸೋಕ್ಕಾಗಲ್ಲ. ಇದೇ ಬೈರತಿಯನ್ನು ಅರೆಸ್ಟ್ ಮಾಡಲೇಬೇಕು, ಅರೆಸ್ಟ್ ಮಾಡೇ ವಿಚಾರಣೆ ಮಾಡಬೇಕು ಅಂತಿದ್ರೆ ಯಾರು ತಪ್ಸೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಸರೆಂಡರ್ ಆಗಿ ಅಂತ ಹೇಳಿ ಆಯಿತು. ನಿರೀಕ್ಷಣಾ ಜಾಮೀನನ್ನು ಕೂಡ ಕ್ಯಾನ್ಸಲ್ ಮಾಡಿ ಆಯಿತು. ನಿಯಮಿತ ಜಾಮೀನಿಗೆ ಅರ್ಜಿ ಹಾಕೊಳ್ಳಿ ಅಂತ ಕೂಡ ಹೇಳಿ ಆಗಿದೆ. ಡೀಟೇಲ್ಸ್ ಕೊಡೋಕ್ಕೆ ಸಂತೋಷ್ ಇದ್ದಾರೆ. ಸಂತೋಷ್, ಏನು ಪರಿಸ್ಥಿತಿ ಇದೀಗ? ಬೈರತಿ ಬಸವರಾಜ್ ಮುಂದೆ ಇರತಕ್ಕಂಥ ಆಪ್ಷನ್ಸ್ ಏನೇನು? ಇದೀಗ ಕೋರ್ಟ್ ಮುಂದೆ ಬಂದು ಸರೆಂಡರ್ ಆಗಲೇಬೇಕಾ ಬೈರತಿ ಬಸವರಾಜ್ ಅಂತ ಹೇಳಿ, ಅಥವಾ ವಿಚಾರಣೆ ಫೇಸ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅಕಸ್ಮಾತ್ ಪೊಲೀಸರು ನನಗೆ ಬರೀ ವಿಚಾರಣೆಗೆ ಬಂದರೆ ಸಾಕು ಅಂತ ಏನಾದರೂ ಇದೆಯಾ ಇದರಲ್ಲಿ ಅಂತ? ರಮಕಾಂತ್, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗಾಗಲೇ ಕೆಲ ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಅವರು ಎದುರಿಸಿರುವಂತದ್ದು ಒಂದು. ಎರಡನೇದು, ಮಧ್ಯಂತರ ಜಾಮೀನನ್ನ ಕೊಟ್ಟಿದ್ರು. ಅದಾದ ನಂತರ ರೆಗ್ಯುಲರ್ ಬೇಲನ್ನ ನೀವು ಪಡ್ಕೊಳ್ಬೇಕು ಅಂತ ಹೇಳಿ ಕೊಟ್ಟು ಕೂಡ ಸೂಚಿಸಿತ್ತು. ಯಾಕಂದ್ರೆ ರಜಾ ಕಾಲದ ಪೀಠದಲ್ಲಿ ಇವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಸೊ ಇದಾದ ಬಳಿಕ ಸೆಷನ್ ಕೋರ್ಟ್ಗೆ ರೆಗ್ಯುಲರ್ ಬೇಲ್ಗೆ ಹಾಕೊಂಡು ಅಲ್ಲೂ ಕೂಡ ಅರ್ಜಿ ವಜಾ ಆಗುತ್ತೆ. ಈಗ ಹೈಕೋರ್ಟ್ ನಲ್ಲಿ ಅರ್ಜಿ ವಜಾ ಆಗಿರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇವರು ಅರ್ಜಿಯನ್ನ ಹಾಕೊಳ್ತಾರೆ. ಆದ್ರೆ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕೊಂಡು ವಾದ ಮಾಡುವಂತ ಸಂದರ್ಭದಲ್ಲಿ ಏನೋ ಸಿಐಡಿ ಪರ ವಕೀಲರು ವಾದವನ್ನ ಮಂಡಿಸಿರ್ತಾರೆ. ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅನ್ನ ಮಾಡಲೇಬೇಕು ಅಂತೇಳಿ. ಯಾಕಂದ್ರೆ ಅವರು ಪ್ರಭಾವಿ ಆಗಿರುವಂತದ್ದು ಮಾಜಿ ಸಚಿವರು ಮತ್ತೆ ಜನಪ್ರತಿನಿಧಿ ಆಗಿರುವ ಹಿನ್ನೆಲೆಯಲ್ಲಿ ಇನ್ನು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡದೆ ಹೋದ್ರೆ ಈ ಪ್ರಕರಣದಲ್ಲಿ ಇವರು ತಪ್ಪಿಸಿಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಅದ್ರ ಜೊತೆಗೆ ಅವರು ಇಡೀ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಿರುವಂತ ಜಗ್ಗನ ಜೊತೆ ಇವರು ನಿರಂತರ ಸಂಪರ್ಕದಲ್ಲಿರೋದಕ್ಕೆ ಬೇಕಾಗಿರುವಂತ ಎಲ್ಲ ಸೂಕ್ತವಾದ ದಾಖಲೆಗಳು, ಸಾಕ್ಷಿಗಳು ಕೂಡ ಪತ್ತೆ ಆಗಿವೆ. ಹೀಗಾಗಿ ಇವ್ರನ್ನ ಈ ರೀತಿಯಾಗಿ ಎನ್ಕ್ವೈರಿಯನ್ನ ಮಾಡಿದ್ರೆ ಅವರು ತಮ್ಮ ಕಾನೂನನ್ನ ಬಳಸ್ಕೊಂಡು ಇಲ್ಲ ವಕೀಲರನ್ನ ಬಳಸ್ಕೊಂಡು ವಿಚಾರಣೆಗೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ಕೊಡೋದಿಲ್ಲ. ಹೀಗಾಗಿ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಬೇಕು. ಇವರಿಗೆ ಸಿಕ್ಕಿರುವಂತ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅಂತ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಅವರ ವಾದವನ್ನ ಆಲಿಸೋದನ್ನ ಗಮನಿಸಿದ್ರೆ ಯಾವುದೇ ಕ್ಷಣದಲ್ಲಿ ಬೈರತಿ ಬಸವರಾಜ್ ಅವ್ರನ್ನ ಬಂಧನ ಮಾಡ್ತಾರೆ. ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಂತ ಹೇಳಿದ್ರೆ ಬಂಧಿಸಿ ವಿಚಾರಣೆ ಮಾಡುವಂತದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಜಾಮೀನು ಅರ್ಜಿ ವಜಾ ಆಗಿರುವ ಹಿನ್ನೆಲೆಯಲ್ಲಿ ಅವರು ನೇರವಾಗಿ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಬೈರತಿ ಬಸವರಾಜರು ಬಂದು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಇವತ್ತು ಗುರುವಾರ, ನಾಳೆ ಶುಕ್ರವಾರ. ಹಂಗಾಗಿ ಇವತ್ತು ಇಲ್ಲ ನಾಳೆ ಬಂದ್ರೆ ಶನಿವಾರ ಭಾನುವಾರ ಬಹುತೇಕವಾಗಿ ಇವರನ್ನ ಬಂಧನ ಮಾಡಿದ್ರೆ 2 ದಿನಗಳ ಕಾಲ ಇವರು ಜೈಲಿಗೆ ಹೋಗ್ಬೇಕಾದಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಸೋಮವಾರ ಸರೆಂಡರ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಫೈನಲ್ ಆಗಿ ಬಂದು ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡು ಇಲ್ಲಿ ನನ್ನ ವಿಚಾರಣೆಗೆ ಸಹಕಾರವನ್ನ ಕೊಡ್ತೀವಿ, ಬಂಧನ ಮಾಡಿದ ರೀತಿಯಲ್ಲಿ ಅವ್ರಿಗೆ ಸೂಚನೆಗಳನ್ನ ಕೊಡಿ ಅಂತಾನು ಕೂಡ ಹೇಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಈ ಎಲ್ಲೇ ಹೋದ್ರು ಕೂಡ ಸಿಐಡಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗತ್ತೆ. ಇನ್ನೊಂದು ಕಡೆ ಸಿಐಡಿ ಅಧಿಕಾರಿಗಳು ಈಗಾಗಲೇ 4 ವಿಶೇಷ ತಂಡಗಳನ್ನ ರಚಿಸಿಕೊಂಡು ಯಾವುದೇ ಕ್ಷಣದಲ್ಲಿ ಅವ್ರನ್ನ ಬಂಧಿಸುವ ಸಾಧ್ಯತೆ ಇರುತ್ತೆ. ಅವ್ರಿಗೆ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.